ಈ ರಜೆಲಿ ಒಂಥರ ತಿಂಗ್ ಹೊಟ್ಟೆ ಬಂದಂಗೆ ಆಗೋಗಿದೆ, ಒಂಥರ ಬೊಜ್ಜು ಬಂದಂಗೆ ಆಗೋಗ್ಯದಪ್ಪ. ಹೆಂಗಾರು ಮಾಡ್ಕೊಂಡು ಇದ್ರಾಗ ಎಕ್ಸಸೈಸ್ ಮಾಡಿ ಹೆಂಗಾದ್ರೂ ಮಾಡಿ 6 ಪ್ಯಾಕ್ ಆದ್ರೂ ಮಾಡ್ಕೋಬೇಕು, ಚಂದ ಕಾಣೋದು. ಆ ಬಾಡಿ ಬಿಲ್ಡರ್ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ಎಂತ ಚಂದ ಕಾಣರು ಅಂತ ಪಿಕ್ಚರಾಗೆ. ಅದೇ ಥರ 6 ಪ್ಯಾಕ್ ಮಾಡ್ಕೋಬೇಕು. ನಾನು ನೋಡ್ತೀನಿ, ಇವತ್ತಿಂದನೇ ಎಕ್ಸಸೈಸ್ ಮಾಡೋದು. ಹೆಂಗಾರು ಒಂದು 2-3 ದಿನ ಆಗೋಯ್ತು. ಊಟನೂ ಒಂದು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ತೂಕ ಕಮ್ಮಿ ಆಗಿರೋದೇ ನೋಡ್ಬೇಕು. ಇದ್ರಾಗೆಲ್ಲ ಎಕ್ಸಸೈಸ್ ಮಾಡಾದ್ಮೇಲೆ ಎಲ್ಲರೂ ಹೇಳ್ತಾರಪ್ಪ, ಇದ್ರಾಗೆ ದಿನ ಓಡೋದು ನಡೆಯೋದು ಮಾಡಿದ್ರೆ ತೂಕ ಎಲ್ಲ ತಾನಾಗೆ ಕಡಿಮೆ ಆಗೋದಂತೆ. ನೋಡೋಣ, ಇವತ್ತಿಂದನೇ ಶುರು ಮಾಡೋಣ. ಕಮ್ಮಿ ಆಗ್ತದೆ ಇಲ್ವಂತ ನೋಡ್ಬೇಕು. ಪುಷ್ಟೇ ಓಡಕ್ಕೆ ಹೋಗೋದು ಬೇಡ, ಇವತ್ತೇ ಮಾಡ್ತಾ ಇರೋದಲ್ಲ, ಮತ್ತೆ ಸಾಕಾಗೋಗೋದು. ಉಬ್ಸ ಬಂದಂಗೆಲ್ಲ ಆದ್ರೆ ಮತ್ತೆ ಕೇಳೋದು ಬೇಡ ಅಂತ ಅಮ್ಮ ಮೊದಲೇ ಹೇಳಿತ್ತು. ತಮಣಿ ಅದೆಲ್ಲ ಬೇಡ ಅಂತ ಹೇಳ್ಕೊಂಡ ಅಮ್ಮನ ಮತ್ತೆ ಕೇಳ್ದೆ ಬಂದೇನೆ. ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಮ್ಮ ಅಮ್ಮನ ಬಾಯಲ್ಲಿ ಬೀಳೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನಡೆದಂಗೆ ಮಾಡೋಣ ಪುಷ್ಟು. ಹೊಟ್ಟೆ ಮೇಲೆಲ್ಲ ಬೇವು ಬರ್ತೇದೆ, ಹೊಟ್ಟೆ ಬೊಜ್ಜೆಲ್ಲ ಒಂದು ಸ್ವಲ್ಪ ಕೊರಗ್ತದೆ ಅಂತ ಕಾಣ್ತದೆ. ಹಿಂಗೆ ನಡೆಯೋಣ ನೋಡೋಣ. ಮತ್ತೆ ಎಂಥದ್ದಾದ್ರೂ ಕಮ್ಮಿ ಆಗದೆ ಇರ್ಬೇಕಲ್ಲ. ಈ ಮಷಿನ್ ಹೊತ್ಕೊಂಡೋಗಿ ನಮ್ಮೂರ್ನ ಹೊಳೆಗೆ ಹಾಕ್ಬಿಡ್ತೀನಿ ಅಷ್ಟೇ, ಒಗ್ಗಸ್ಬಿಡ್ತೀನಿ ಮಾತ್ರ. ಇಷ್ಟು ಮಾಡಿಕೊಂಡು ಒಂದು ಸ್ವಲ್ಪನೂ ತೂಕ ಕಡಿಮೆ ಆಗಲ್ಲ ಅಂದ್ರೆ ತಂದ್ಕೊಂಡು ಎಂತ ಪ್ರಯೋಜನ ಅಂತ ಮತ್ತೆ ನಮ್ಮೂರು ಹೊಳೆಗೆ ಒಗಸ್ ಬರೋದೀಯ. ಎತ್ಲಾಗ ಹೋಗಿಯ ಮರೆಯ, ಆಡಕ್ ಬರ್ತೀನಂತ ಹೇಳಿ ಹೋದವ ನೀನು. ಇಷ್ಟು ತಾತು ಮರೆಯ ನೀನು ಕಾಯ್ತಾ ಇನ್ನೂ ತನಕ ಬರಲ್ಲ. ನೀನು ಹುಡ್ಕಕ್ ನಾ ಮನೆಗೆ ಬರೋದಾತು ಯಾವಾಗ ನೋಡಿದ್ರು. ತಮಣಿಯೇ ಎತ್ಲದಿಯಾ? ಅಲ್ಲ ಮನೆಗೆ ಯಾರು ಅದರ ಇಲ್ಲ ಅಂತ ಕದ ನೋಡಿದ್ರೆ ತಿಕ್ಕೋದೆ. ಅಲ್ಲ ಇವ್ರು ಎಂತ ಜನಾಗಿರೋರು ಅಂತ, ಯಾರು ಕಳ್ಳರು ಬಂದ್ಕೊಡಿ ಅಂತ ಹೊತ್ಕೊ ಹೋದ್ರು ಗೊತ್ತಾಗುದಿಲ್ಲ ಅಂತ ನಾ ಬಂದ ಕಾತು. ನಾನಂತೂ ವಿಶ್ವಾಸದ ಮನ್ಸ ಹಂಗೆಲ್ಲ ಮಾಡಕ್ ಹೋಗೋದಿಲ್ಲ. ಯಾರು ಕಾಲ್ರಿಗೆ ಬಂದ್ಕೊಂಡು ಎಂತದಾರು ತಗೋ ಹೋದ್ರೆ ಎಂತ ಮಾಡ್ತಾರೆ ಇವರು? ಆಗ್ಲಿಂದ ಗಂಟೆ ಹರಿಯಂಗೆ ಕರಿತಾ ಇದೀನಿ ನಾನು ತಮಣಿ ಅಂತ ಹೇಳ್ಕೊಂಡ. ಎಟ್ಲ ಹೋಗಿರಿ ಎಲ್ಲ ಅಂತ. ತಮಣಿ ಅಲ್ಲ ಇವನು ಕಿವಿಗೆ ಬೇಣೆ ಹೊಡಿಯಕ್ಕೆ ಎಟ್ಲ ಹೋಗ್ಯಾನಂತ ಇವ. ನಮ್ಮನೆ ಬತ್ತೀನಂತ ಹೇಳ್ಕೊಂಡ ಎಲ್ಲಿ ಆ ಮಾಣಿ ಮನೆಗೆಲ್ಲಾದ್ರೂ ಆಡಕ್ ಹೋದ್ನ ಅಂತ. ಗುಂಡ ಎಂತದ ಮಗನೇ, ಒಳಗಡೆ ಕೆಲಸ ಮಾಡ್ತಾ ಇದ್ದೆ ನಾನು. ಕೇಳಲ್ಲ, ಮಿಕ್ಸರ್ ಹಾಕೊಂಡಿದ್ನಾ ಎಂತಂತಾನೆ ಕೇಳಲ್ಲ ಕರೆದಿದ್ದು. ಎಂತದ ಮಗನೇ? ಅಲ್ಲ ಆಂಟಿ, ನೀ ಮಗಿ ಹತ್ರ ಹೋದ ಅಂತ ಆಗ್ಲಿಂದ ಗಂಟ್ಲು ಹರಿಯಂಗೆ ಕರೀತಾ ಇದೀನಿ ನಾನು. ಒಬ್ಬರದು ಪತ್ತಿಲ್ಲಪ್ಪ ನಿಮ್ದು. ಆಡಕ್ ಬತ್ತೀನಂತ ಹೇಳಿದ್ದ ನಿನ್ನೇನೆ. ಇಷ್ಟೋ ತನಕ ಕಾದೆ ನಾನು, ಇನ್ನೂ ತನಕ ಪತ್ತಿಲ್ಲ. ಒತ್ತಿಗೆ ಹುಡ್ಕೊಂಡು ನಿಮ್ಮ ಮನೆ ತನಕ ಬರ್ಬೇಕತ್ ನೋಡಿ. ಅಲ್ಲ ಆಗ್ಲಿಂದ ಕರೀತಾ ಇದೀನಿ ಆಂಟಿ. ಯಾರೋ ಕಳ್ರೇನಾದ್ರು ಬಂದ್ಕೊ ಎಂತ ಹೊತ್ಕೋದ್ರು ಗೊತ್ತಾಗುದಿಲ್ಲಲ್ರಿ ಆಂಟಿ. ಎಂತ ಹೇಳೋದು ಮರ್ರ ನಿಮ್ಗೆ? ಒಂದು ಕದ ಹಾಕೊಂಡ್ರು ಕೆಲಸ ಮಾಡ್ಬೇಕಪ್ಪ. ನಮ್ಮ ಅಮ್ಮ ನೋಡಿ ಎಂತ ಮಾಡದಿದ್ರು ನಮ್ಮಲ್ಲಂತೂ ಎಂಥದಿಲ್ಲ ಹೊತ್ಕೋಗಂಥದ್ದು. ಆದ್ರೂ ಕದ ಹಾಕೊಂಡೇ ಇರ್ತಾಳೆ, ಯಾರು ಬರೋದಿಲ್ಲ ಅಂತ. ಈಗಿನ ಕಾಲದಾಗ ಹೇಳಕ್ಕಾಗೋದಿಲ್ಲ. ಬಿಕ್ಸಿ ಬಿಡ ನೆಪದಲ್ಲಾದ್ರೂ ಒಳಗಡೆ ಬಂದ್ಕು ಎಂತದಾದ್ರೂ ಹೊತ್ಕೊ ಹೋದ್ರೆ ಎಂತ ಮಾಡ್ತೀರಿ ನೀವು? ನಾ ಬಂದಕ್ಕಾತು ಅಂತ ನಾನಂತೂ ಹಂಗೆಲ್ಲ ಮಾಡಕ್ ಹೋಗೋದಿಲ್ಲ. ನಿಮಗೆ ಗೊತ್ತಲ್ಲ ನಾನ್ ತಮ್ಮನ್ಸ ಅಲ್ಲ ಅಂತ ಹೇಳ್ಕೊಂಡ. ನಾ ಬಂದದಕ್ಕಾತಪ್ಪ, ಆಗ್ಲಿಂದ ಕರೀತಾ ಇದೀನಿ. ಒಬ್ರದ್ದು ಪತ್ತಿಲ್ಲ. ಎಟ್ಲ ಹೋಗಿ ನಿಮ್ ತಮಣಿ? ಹೌದ್ ಕಣ, ನೀ ಹಂಗೆಲ್ಲ ಮಾಡೋದಿಲ್ಲ ಅಂತ ಗೊತ್ತು ನಮಗೆ. ನಮ್ಮ ಮನೆಗೆಲ್ಲ ಯಾರು ಬರ್ತವೆ? ನಾಯಿ ಇರೋದಲ್ಲ ಹೊರಗಡೆಗೆ, ಅದಕ್ಕೆ ಕದ ಎಲ್ಲ ಹಾಕೊಂಡಿರೋದಿಲ್ಲ ನಾನು. ನಾಯಿ ನಿಮ್ಮನೆ ನಾಯಿ ಬಿಡಿ, ಯಾರು ಬಿಸ್ಕೆಟ್ ಹಾಕ್ತವೆ ಅವ್ರ ಹತ್ರ ಬಾಲ ಅಲ್ಲಾಡ್ಸ್ಕೊಂತ ಹೋಗ್ತದೆ. ಆ ನಾಯಿ ನಂಬ್ಕೋದಿರಿ ನೀವು. ಬೆಳಗ್ಗುನು ಎಂತ ಹಾಕಿದ್ರೆ ಎಂತದಿನ ಆಂಟಿ ನೀವು? ಗನ ಮಾಡ್ಕೊ ತಿನ್ಕೊಂಡ ಅಲ್ಲಿ ಅಂಗಲ್ದಾಗ ಆರಾಮ್ ಮಲ್ಕೊಂಡದ ನೆರಳ ಗೊತ್ತಾ? ಮನೆ ಕಾಯೋದಂತೆ. ಅಲ್ಲೋದು ಹಂಗಿರ್ಲಿ, ತಮಣಿ ಎತ್ಲಕೋದ ಅಂತ ಎಂತನ ಕಮ್ಮಿ ಕರೆದಿದ್ದ. ತಮಣಿ ಅಂತ ಕರ್ದು ಗಂಟೆಲ್ಲ ಹರ್ಕೊ ಬಂದದೆ. ಥೋ, ಆ ತಮಣಿ ಕತೆ ಎಂತ ಕೇಳ್ತೇಗುಂಡ ನೀನು? ಒಂದು 2-3 ದಿನ ಹಾತ್ಕಣ. ಅವ್ನು ಯಾರು ನೀ ದಪ್ಪಾಗಿ ಅಂತ ಹೇಳರಿಯ ಎಂತದಂತ ಗೊತ್ತಾಗುದಿಲ್ಲ ನನಗೆ. 2-3 ದಿನದಿಂದನು ಸಮ ಊಟ ಇಲ್ಲ, ತಿಂಡಿ ಇಲ್ಲ, ಎಂತದಿಲ್ಲ. ಒಂದು ಜಾತಿ ಎಲ್ಲ ಊಟ ಗೀಟ ಎಲ್ಲ ಬಿಟ್ಕೊಂಡು ತಿಂತಾನೆ, ಎಂತ ಬೆಕ್ಕಿಗೆ ಹಾಕ್ದಂಗೆ ತಿಂತಾದೇನೆ. ಅಲ್ಲ ಎಂತಕ್ಕೆ ಹೋಗ್ಯದಂತ ಕೇಳಿದ್ರೆ, ಇಲ್ಲ ಅಮ್ಮ ನಾನು ರಾಜ್ಯಕ್ಕೆ ದಪ್ಪಾಗೇನೆ, ಎಂತದ ವ್ಯಾಯಾಮ ಮಾಡ್ಕೊಂಡು ಕರ್ಗಿಸ್ಬೇಕು ಅಂತ ಹೇಳ್ಕೊಂಡು ಎಂಥದ್ದು ಮಷೀನ್ ತರಿಸ್ಕೊಂಡು ಅದ್ರಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾನೆ ನೋಡ. ಅಲ್ಲ ಎಂತಕ್ಕೆ ಹೋಗಿದೆ ಗುಂಡ ಹಂಗಾದ್ರೆ? ಅವ್ನು ಯಾರಾದ್ರೂ ಹೇಳಿದ್ರ ಅಂತ ನೀ ದಪ್ಪಾಗೆ ತಮಣಿ ಅಂತ ಹೇಳ್ಕೊಂಡ? ಎಂತ ಜಗತ್ತಿನ 8ನೇ ಅದ್ಭುತ ನೋಡ್ದಂಗೆ ಅಜ್ಜಪ್ಪ ನನಗೆ.
ಹಾ, ನಾನಂತೂ ಹೇಳ ನೋಡಿ ಸುಶೀಲಂತೆ, ನಾ ಅದ್ರ ಬಗ್ಗೆ ಎಲ್ಲ ಲಕ್ಷ ಕೊಡೋದಿಲ್ಲ, ಇರೋ ತನಕ ತಿನ್ನೋದು ಅಷ್ಟೇ. ನಾನು ತಮ್ಮನಿಗೆ ಅದು ಇದು ಕೊಡಿಸ್ತಾ ಇರ್ತೀನಿ, ತಮ್ಮನಿನೂ ಅದು ಇದು ಕೊಡಿಸ್ತಾ ಇರ್ತಾನೆ, ಏನಿದ್ರು ತಿನ್ನೋದು. ಅಲ್ಲ ಅವ್ನು ಯಾರು ಹೇಳಿದ್ರು ಅಂತ ತಲೆನೇ ಕೆಟ್ಟು ಹೋಗ್ಯದ ಎಂತದ ಹುಡುಗಿಗೆ. ನಂಗಂತೂ ಹೇಳಿ ಸಾಕಾಗಿ ಹೋಗ್ಯದ ಗುಂಡ. ಹೋಗು ಅಲ್ಲಿ ಒಳಗಡೆ ಅದ್ಯಂತದ ಮಷೀನ್ ಇಟ್ಕೊಂಡು ವ್ಯಾಯಾಮ ಮಾಡ್ತಾ ಇದ್ದಾನೆ, ಎಂತದಂತ ನೀನೇ ಹೋಗ್ಕೊಂಡು ಕೇಳವಂಗೆ. ನಂಗೆ ಗೊತ್ತಾಗುದಿಲ್ಲ ನೋಡಿ, ನಿಮ್ಗೆ ಎಂತ ವಹಿವಾಟು ನಡೀತಾ ಇದೆಯಾ ಎಂತದಂತ ನೀನು ಗೊತ್ತಾಗುದಿಲ್ಲ. ನೀನೇ ಹೋಗ್ಕೊಂಡು ಎಂತ ಹೇಳ್ಬೇಕಂತ ಹೇಳಿ ಹೋಗು. ಅಲ್ಲ ಈ ತಮ್ಮನಿ ಕಾಲದಾಗ ಸುಖಿಲ್ಲ ಹೋಗ್ಯದ ಅಂಟಿ ನನಗೆ. ಒಂದಲ್ಲಿದ್ರು ಒಂದಪ್ಪ, ರಾತ್ರಿ ಸಾಮಾನು ನಿದ್ದೆ ಬಿಡುದಿಲ್ಲ ಅಂತ ಇವನ್ ಕಾಲದಾಗ ನಂಗೆ. ಇಷ್ಟಂತ ಸಂಭಾಳಿಸೋದು ನಾವೊಬ್ಬನೇನೆ. ಥೋ, ನಾವೊಬ್ಬಿರೋ ಸಲುವಾಗಿ ತಮ್ಮನಿ ಜೀವನ ನಡೆಯೋದಂತ ಕಾಣ್ತದ ನೋಡಿ ಆಂಟಿ. ಹಾಳಾಗಕ್ಕೆ ನಂಗಂತೂ ಸಾಕಾಗಿ ಹೋಗಿದೆ. ಎಂತ ಜಗಳ ಮಾಡ್ಕೊಂಡ್ರು ಅದನ್ನ ಪರಿಹಾರ ಮಾಡಕ್ ನಾನೇ ಬೇಕು. ಹೌದಾ, ಇಂಥದ್ದೇನಾದ್ರು ಅದು ಇದು ಏನಾದ್ರು ಇವನ್ ತಲೆಗೆ ಹಚ್ಕೊಂಡ್ರೆ ಅದನ್ನ ನಾನು ಇದು ಸಾಲ್ವ್ ಮಾಡೋಕ್ಕೂ ನಾನೇ ಬೇಕು. ಎಂತೆಂತ ಮಾಡ್ತಾ ಇರೋದು ನಾನು. ನಂಗೆ ಸಾವಿರಾರು ಟೆನ್ಷನ್ ಒಂದದಿ ಮನೆಗೆ ಹೋದ್ರೆ ಸುಖ ಇಲ್ಲ, ಉದ್ರಾಗಿ ತಮ್ಮನಿ ಬೇರೆ ಅಪ್ಪ. ಥೋ, ಈ ಗುಂಡ ಇದ್ದ ಕಾತು, ಇಲ್ಲ ಅಂತಂದ್ರೆ ಹಾಗೆ ಹೊತ್ತು. ಆತ್ಮರಿಯ ನಿನ್ ಮುಕ್ಳಿಗೆ ಬೆಳಗಾಗದು. ಹೋಗೋದು ಎಂತದಂತ ಕೇಳಿ ಹೋಗು. ಥೂ, ಅಲ್ಲ ಮರ್ರಿ, ತಮ್ಮನಿಗರು ಎಂತಕ್ಕೆ ಹೋಗಿದ್ರಿ? ನಿನ್ನೆವರೆಗೂ ಹಾಸ್ಟೆಲ್ ಓದು ಇದು ಅಂತ ಹೇಳ್ಕೊಂಡು ಮಾನಸಿಕ ಮಾಡ್ಕೊಂಡಿದ್ದ. ಇವತ್ತು ನೋಡಿದ್ರೆ ಮತ್ತೊಂಥರ. ನಂಗಂತೂ ನಿಜ ಹೇಳ್ತೀನಿ ನೋಡಿ, ಇವನ್ ಕಾಲ ನಾನು ಸಾಮಾನು ಇದ್ದೇ ಬರುದಿಲ್ಲ ಅಂತ. ಎಂತಕ್ಕೆ ಹೋಗ್ಯದಿ ತಮ್ಮನಿಗೆ? ಅಲ್ಲಿ ಒಂದು ಅಪ್ಪಿರದರು ಹೌದಾ? ಗಾಳಿ ಬಂದ್ರೆ ಹಾರೋಗಂಗ ಅದಾನೆ. ಹೋದ್ರೆ ಮತ್ತೆ ಎಕ್ಸಸೈಸ್ ಅಂತೆ. ಇವನ್ ತಲೆ ಮತ್ತೆ ಅಂತದಲ್ಲಿ ಇವನು ಮಂಡಿ ಸೋರಿ ಇಲ್ಲ, ಪೇಟು ಬಿದ್ದಿದಂತ ಕಾಣ್ತದೆ. ಮಾಡಿಸ್ತೀನಿ ತಡೀರಿ ಈಗ. ಒಂದು ನಡೆದಿದ್ದು ಸಾಕಿ ಓಡೋಣ. ಓಡಿದ್ರೆ ಲಗುನ್ ಬೆವ್ರು ಬರೋದು. ಓಡ್ಕು ನೋಡೋಣ. ಅಯ್ಯಪ್ಪ, ಕಾಲೆಲ್ಲ ಬುತ್ತು ಬುತ್ತಿದೆ, ಆಗೋದಿಲ್ಲಪ್ಪ. ಅದು ಈ ಸೆಕೆಗಂತೂ ಇಂಥ ವ್ಯಾಯಾಮ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ಥೋ, ಇಷ್ಟೊಂದು ಕಷ್ಟ ಇರೋದ? ಆ ಪಿಕ್ಚರ್ ಹೀರೋ ಎಲ್ಲ ಅದು ಹೆಂಗೆ ಮಾಡ್ತಾವ ಎಂಥದೇನ ಆ ಥರ ಮಾಡ್ತಾವೆ ಇವರು. ಅದು ಇದು ವರ್ಕೌಟು ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಆಗೋದಿಲ್ಲಪ್ಪ. ನಮ್ಮ ಹತ್ರ ಎಲ್ಲ ಆಗೋಗೋ ಬದುಕ ಇದು. ಥೋ, ಆದರೂ ಹೆಂಗಾರು ಮಾಡ್ಕೊಂಡು ಈ ಸತಿ 6 ಪ್ಯಾಕ್ ಮಾಡ್ಕೊಳ್ಳೇಬೇಕು. ಈ ಸತಿ ಶಾಲೆ ಹೋದ್ಕೊ ಎಲ್ಲರಿಗೂ ತೋರಿಸ್ಬೇಕು ನನ್ನ 6 ಪ್ಯಾಕು. ಗೊತ್ತಾ, ಎಲ್ಲರೂ ಇಂಪ್ರೆಸ್ ಆಗಾರಂತ. ಎಲ್ಲರೂ ಆಮೇಲೆ ನಮ್ಮನೆಗೆ ಬರ್ತಾರೆ ಈ ಮಷೀನ್ ನೋಡೋಕ್ಕೆ. ಹೆಂಗಾದ್ರೂ ಮಾಡ್ಕೊಂಡು 6 ಪ್ಯಾಕ್ ಮಾಡೋವರೆಗೂ ಬಿಡೋದಿಲ್ಲ. ಡೂ ಆರ್ ಡೈ ತಮಣಿ, ನೀವು ಮಾಡಲೇಬೇಕು ಮಾತ್ರ. ಸಾಯಕ್ಕೆ ಈ ಬೇಸಿಗೆಗಾಲ ಮುಗ್ದ್ಮೇಲಾದ್ರೂ ನಾ ಶುರು ಮಾಡ್ಬೇಕಿತ್ತೇನ. ಸಾಕಾತಪ್ಪ, ಆಗೋದಿಲ್ಲ. ಅಯ್ಯೋ ಸೀರೆ. ಥೋ, ನಮ್ಮ ಅಮ್ಮ ಒಂದು ಸ್ವಲ್ಪ ಜ್ಯೂಸ್ ಆದರೂ ತಗೋಬರೋಣ ಅಂತಿಲ್ಲ. ಆಗ್ಲಿಂದ ಈ ಥರ ವ್ಯಾಯಾಮ ಮಾಡ್ತಾ ಇದ್ದೀನಿ ನಾನು. ಆ ಪಿಕ್ಚರ್ ಹೀರೋ ಹೀರೋಯಿನ್ ಎಲ್ಲ ಈ ಥರ ವ್ಯಾಯಾಮ ಮಾಡ್ಬೇಕಾದ್ರೆ ಎಲ್ಲರೂ ಜ್ಯೂಸ್ ಅದು ಇದು ತಂದು ಕೊಡ್ತೇವೆ. ನಂಗೆ ಜ್ಯೂಸ್ ಕೊಡೋದು ಗೊತ್ತಿಲ್ಲ, ಈ ಥರ ಓಡ್ತಾ ಇದ್ದೀನಿ ಆಗ್ಲಿಂದೇನು. ಥೋ, ಒಳ್ಳೆಯವ್ರ ಕಾಲ ಇಲ್ಲದೆ ಹೋಗಿದೆ. ಅಲ್ಲೇ ಉಂಗದ್ರೆ ಎಂತಾಗ ಹೋಗಿದೆ? ಸುಶೀಲಂಟಿ ಹೇಳಿ ಸುಳ್ಳಲ್ಲ. ಒಂದು ಜಾತಿ ಓಡ್ತಾ ಇದ್ದಾನಪ್ಪ, ಮಂಗ ಓಡ್ದಂಗೆ. ಆತು, ಇವನ್ ಖಾತೆ ಮುಗೀತಿವತ್ತು. ಅಲ್ಲ, ಈ ಥರ ಓಡ್ತಾ ಇದ್ದಾನೆ ಒಂದೇ ದಿನಕ್ಕೆ. ಪೀಟಿ ಉಸ ಓಡ್ದಂಗೆ ಓಡ್ತಾ ಇದ್ದಾನೆ ಮಂಗಂತಂದು. ಇವಂಗಾದ್ರೆ ಎಂತಾಗ ಹೋಗ್ಯದಂತ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋತ ನೀವು ಅಷ್ಟೇ. ಅಲ್ಲ, ಮಂಗ ಹುಡುಗಂತಂದು ಈ ಥರ ಶ್ವಾಸ ತೆಗಿತಾ ಇದ್ದಾನೆ. ಎಂಥದಾದ್ರೂ ಹಾಕು ಬಿದ್ರೆ ಆತ ಮತ್ತೆ ಕತೆ ಕೆಟ್ಟಂಗೆ ಅಂತ. ತಮಣಿ, ಏ ತಮಣಿ, ತಮಣಿ. ಇಲ್ಲಪ್ಪ, ಇವನ್ ಕೇಳುದ್ಲ. ಇವ್ ಇದ್ರಾಗೆ ಪೂರ ಮುಳುಗ್ ಹೋಗ್ಯಾನೆ. ಅಲ್ಲ, ಅಷ್ಟಕ್ಕೂ ಇವನ್ ತಲೆ ಹಾಳು ಮಾಡಿದವ್ರು ಯಾರು ಅಂತ ನನ್ನ ವಿಚಾರದಾಗ ಮಾಣಿನಿ ಅಂತ ಕಾಣ್ತದೆ. ಅವಂತೂ ಒಂದು ಮೀನ್ ತಿನ್ನೋದಿಲ್ಲ, ಒಂದು ಕೋಳಿ ತಿನ್ನೋದಿಲ್ಲ, ದಿನ ನೋಡಿದ್ರೆ ಪುಳ್ಚಾರಯ್ಯ. ಸೊಣಕೆ ಇದ್ದಂಗೆ ಅದಾನೆ. ಅವನೇ ಏನೋ ಹೇಳಿರ್ಬೇಕು, ಇವನ್ ತಲೆಗೆ ಬಿಟ್ಟಿರ್ಬೇಕು ಹುಳನ. ಅಯ್ಯೋಯ್ಯೋ, ಬೆವರು ಇಳಿಸ್ಕೊಂತ ಓಡೋದ್ ನೋಡಿ ಹುಡುಗ. ತಮಣಿ, ಏ ತಮಣಿ. ಅಲ್ಲ ಮಂಗಂತಂದು. ಏ ತಮಣಿ, ಎಂತಕ್ಕೆ ಹೋಗಿದೆ ನಿಂಗೆ? ಆ ಥರ ಓಡ್ತಾ ಇದೀಯಾ ಮಂಗ? ಮಂಡೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ ನಿಂಗೆ? ಎಂತದಂತ? ಓ ಗುಂಡ, ಸಾರಿ ಕಣೆ, ಇವತ್ತು ಬರೋಕ್ಕಾಗಲ್ಲ ನಂಗೆ. ಆಡಕ್ಕೆ ಬರೋಕ್ಕಾಗಲ್ಲ ನಂಗೆ, ಭಾರಿ ಕೆಲಸ ಇತ್ತ ಮನೆ ಕಡೆಗೆ. ಹಾಗೆ ಒಂದು ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡೋದಿತ್ತು, ಅದಕ್ಕೆ ಬರೋಕ್ಕಾಗಲ್ಲ ಕಣ. ನಾಳೆ ಇಟ್ಲೆ ನೋಡೋಣ, ಇಲ್ಲ ಸಂಜೆ ಕಡೆ ಬರ್ತೀನತ. ಬೆಂಕ್ ಬೀಳಕ್ಕೆ ನಿನ್ನ ಕೆಲಸಕ್ಕೆ. ಅಲ್ಲ, ಇದನ್ನೇ ಮಾಡ್ತಾ ಇದೀಯನಲ್ಲ? ಇಲ್ಲ ಕೆಳಗೆ ನೀನು ಮಂಡೆ ಪೂರ ಪೆಟ್ಟು ಬಿದ್ದು ಹೋಗಿದೆ. ಇಲ್ಲಿ ಮಗಳು ಹುಡಿ ಮಾಡ್ಲ ಈಗ.